ನಮಸ್ಕಾರ ಸ್ನೇಹಿತರೆ, ನಾವು ದಿನನಿತ್ಯ ತಿನ್ನುವ ಬಾಳೆಹಣ್ಣು ಚಿಪ್ಸ್ ತಯಾರಿಕೆ ಹೇಗೆ ಆಗುತ್ತದೆ ಎಂಬುದನ್ನು ಈ ದಿನ ನೋಡೋಣ. ಕಾರ್ಖಾನೆಯಲ್ಲಿ ಬಾಳೆಹಣ್ಣು ಚಿಪ್ಸ್ ತಯಾರಿಕೆಯ ಪಾದವನ್ನು ವಿವರವಾಗಿ ವಿವರಿಸುತ್ತೇವೆ. ಬನ್ನಿ ಪ್ರಾರಂಭಿಸೋಣ. ಮೊದಲು ಉತ್ತಮ ಗುಣಮಟ್ಟದ ಕಚ್ಚಾ ಬಾಳೆಹಣ್ಣುಗಳನ್ನು ಆಯ್ಕೆ ಮಾಡುತ್ತಾರೆ. ಆಯ್ದ ಬಾಳೆಹಣ್ಣುಗಳನ್ನು ಸ್ವಚ್ಛವಾಗಿ ತೊಳೆಯಲಾಗುತ್ತದೆ. ಇದು ಚಿಪ್ಸ್ ತಾಜಾತನ ಮತ್ತು ಶುದ್ಧತೆಯನ್ನು ಖಚಿತಪಡಿಸುತ್ತದೆ. ತೊಳೆದ ಬಾಳೆಹಣ್ಣುಗಳನ್ನು ಖಾಸಗಿ ಯಂತ್ರಗಳಲ್ಲಿ ಸ್ಲೈಸ್ ಮಾಡುತ್ತಾರೆ. ಈ ಯಂತ್ರಗಳು ಚಿಪ್ಸ್ ಅನ್ನು ಸಮಾನ ಗಾತ್ರದಲ್ಲಿ ಕತ್ತರಿಸಲು ಸಹಾಯ ಮಾಡುತ್ತವೆ. ಸ್ಲೈಸ್ ಮಾಡಿದ ಬಾಳೆಹಣ್ಣುಗಳನ್ನು ಬಿಸಿ ಎಣ್ಣೆಯಲ್ಲಿ ಕರಿಯುತ್ತಾರೆ. ಫ್ರೈ ಮಾಡುವ ಪ್ರಕ್ರಿಯೆಯಲ್ಲಿ ತಾಜಾತನ ಮತ್ತು ಒಳ್ಳೆಯ ಸುವಾಸನೆ ಕಾಪಾಡುತ್ತಾರೆ. ಚಿಪ್ಸ್ ತಯಾರಾದ ನಂತರ ಅದಕ್ಕೆ ಉಪ್ಪು ಅಥವಾ ಬೇರೆ ರುಚಿಕರ ಮಸಾಲೆಗಳನ್ನು ಹಾಕುತ್ತಾರೆ. ಇದು ಚಿಪ್ಸ್ಗೆ ವಿಶೇಷ ರುಚಿ ನೀಡುತ್ತದೆ. ಕೊನೆಗೆ ತಯಾರಾದ ಚಿಪ್ಸ್ ಅನ್ನು ಏರ್ಟೈಟ್ ಪ್ಯಾಕೇಜಿಂಗ್ ಮಾಡುತ್ತಾರೆ. ಇದು ಚಿಪ್ಸ್ ಅನ್ನು ಹಾಳಾಗದಂತೆ ಮತ್ತು ತಾಜಾತನ ಕಾಪಾಡುತ್ತದೆ. ಇದೇ ಬಾಳೆಹಣ್ಣು ಚಿಪ್ಸ್ ತಯಾರಿಕೆಯ ಪ್ರಕ್ರಿಯೆ. ಆದಷ್ಟು ಶುದ್ಧತೆಯಿಂದ ಮತ್ತು ಆರೋಗ್ಯಕರ ರೀತಿಯಲ್ಲಿ ತಯಾರಿಸಲಾಗುತ್ತದೆ. ಇಂತಹ ಕಾರ್ಖಾನೆಗಳೇ ನಮ್ಮ ದಿನನಿತ್ಯದ ತಿಂಡಿಯನ್ನು ವಿಶೇಷವಾಗಿಸುತ್ತವೆ. ನೀವು ಈ ಚಿಪ್ಸ್ ತಯಾರಿಕೆಯ ಪ್ರಕ್ರಿಯೆ ಇಷ್ಟಪಟ್ಟಿದ್ದರೆ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.